ಬರ್ತಿತ್ತು ಬ್ರಾಸಿಲ್. ಏನ್ ನೋಡ್ತಾಳು, ಏನ್ ಯೋಚನೆ ಮಾಡ್ತಿದ್ದಾಳು ದೇವರಿಗೆ ಗೊತ್ತು. ಅಕ್ಕ ಬಂದ್ಲು, ಅಕ್ಕ ಬಂದ್ಲು. ಕೆಳಗೆ ಭಜನೆಗೆ ಹೋಗ್ಲಿಲ್ಲ. ಅಲ್ಲಿ ಪ್ರಸಿದ್ಧಿ ಒಳ್ಳೆದಾಯ್ತು ಬಂದಾಗ ಎಲ್ಲರೂ ಇದ್ದಾರೆ. ಅಬ್ಬ ವಿಶ್ ಇದ್ದಾನೆ. ಇವನನ್ನು ಭಜನೆಯಲ್ಲಿ ನೋಡದೆ ಎಷ್ಟು ಕಾಲ ಆಗಿದೆ. ನಿಂಗೆ ಇವತ್ತು ಭಜನೆಗೆ ಬರುವಂತದ್ದು ಎಲ್ಲ ನಿನ್ನ ಫ್ರೆಂಡ್ಸ್ ಇದ್ದಾರೆ. ಭಜನೆ ನಡೀತಾ ಇದೆ. ಹಾಯ್ ಮಾಡ. ಇವಳಿ ಭಾರಿ ಖುಷಿ ಬಂತು ಪ್ರಸಿದ್ಧಿಗೆ. ಪ್ರಸಿದ್ಧಿ ಎಲ್ಲ ನಾನೇ ಖುಷಿ ಬರ್ತಿದ್ದೀನಿ ಜಾಸ್ತಿ. ನೀನ್ ದೊಡ್ಡ ಅಕ್ಕ ಅಲ್ಲವ ಎಲ್ಲರಿಗಿಂತ. ಎಷ್ಟು ಖುಷಿ ಆಗುದು, ಎಲ್ಲರೂ ಸೇರಿದಾರಲ್ಲ. ಹೌದಾ? ಪ್ರಸಿದ್ಧಿ ಬರ್ಲಿ ಅಂತ ಕಾಯ್ತಿದ್ದೆ. ನನಗೆ ನೆನಪಾಗ್ತಿತ್ತು ಬ್ರಾಸಿಲ್. ಯಾರಿದು ಆಲ್ಟ್ ಮಾಡಿದ್ದು? ಯಾರು ನಿಮ್ಗೆ ಹೇಳಿಕೊಟ್ಟದ್ದು? ನಾನೇ. ನೀನೇ ಮಾಡುದಾ? ನೀನೇ? ನಿಂಗೆ ಗೊತ್ತು? ನಂಗೆ ಗೊತ್ತು. ಇವರಿಗೆಲ್ಲ ಹೇಳಿಕೊಟ್ಟದ್ದು ನೀನಾ? ಅಲ್ಲ, ಯಾರು ನೋಡಿದ್ದು? ನಿನಗೆ ಯಾರು ಹೇಳಿಕೊಟ್ಟದ್ದು? ಅಪ್ಪ. ನೋಡ, ನನ್ನ ಹೆಸರನ್ನು ಎಲ್ಲಿಗೆ ಇಟ್ಟಿದ್ದಾಳೆ. ಎಲ್ಲದಕ್ಕೂ ಅಪ್ಪ ಅಂತ. ಏನಾದ್ರು ತಪ್ಪು ಕೆಲಸ ಮಾಡಿದ್ರೆ ಅಪ್ಪವೇ ಅಲ್ಲಿಗೆ. ಯಾರು ಏನು ಮಾಡುದು ಮಗಳು? ಆಗ ಚಾಮಿ ಮಾಡು, ಚಾಮಿ ಮಾಡು. ಮೆಟ್ಟಿದ್ದಕ್ಕೆ ಪುಸ್ತಕಕ್ಕೆ ಸರಸ್ವತಿ ಅದು. ಚಾಮಿ ಮಾಡು, ಚಾಮಿ ಮಾಡು. ಇಲ್ಲಿ ಮೆಟ್ಟಿದ್ದೆ, ಮೆಟ್ಟಿಕೊಂಡು ಹೋಗ್ಬಾರ್ದಲ್ಲ. ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು. ಭಜನೆ ಈಗ ಬನ್ನಿ, ಭಜನೆ ಮಾಡಿ. ಮಕ್ಕಳು ಎಂತ ಎಲ್ಲ ಮಕ್ಕಳು ಇಲ್ಲಿದ್ದಾರಲ್ಲ, ಭಜನೆ ಮಾಡಿ. ಪ್ರಸಿದ್ಧಿಗೆ ಭಾರಿ ಖುಷಿಯಾಗಿದೆ ಇವತ್ತು. ಭಜನೆ ಕಾರ್ಯಕ್ರಮ ಶುಕ್ರವಾರ ಅಲ್ಲ, ಭಜನೆಗೆಲ್ಲ ಸೇರಿದ್ದೀವಿ. ಸೊ ಇವಳು ಕೂಡ ಅವಳ ಅಕ್ಕಂದಿರ ಜೊತೆ ಇದ್ದಾಳೆ. ನೋಡಿ, ಅವಳ ಜೊತೆ ಇವತ್ತು ಪುನರ್ವಿ ಇದ್ದಾಳೆ, ನಕ್ಷತ್ರ ಇದ್ದಾಳೆ, ಗಾನ ಇದ್ದಾಳೆ. 3 ಅಕ್ಕಂದಿರೊಟ್ಟಿಗೆ ಇದ್ದಾರೆ ಇವತ್ತು. ಆಹಾ, ಏನ್ ಶಿಸ್ತು. ಅಯ್ಯೋ ಅಯ್ಯೋ ಅಯ್ಯೋ, ಖುಷಿ. ಶ್ರೀ ದುರ್ಗಾ ಪರಮೇಶ್ವರಿ ದೇವರು ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಕಾಪಾಡು ಶ್ರೀಕೃಷ್ಣ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಕಣ್ಣೀರ ಜೇಕನ ಮಾಡಿದೆ, ಏನ್ ನೋಡ್ತಾಳು, ಏನ್ ಯೋಚನೆ ಮಾಡ್ತಿದ್ದಾಳು ದೇವರಿಗೆ ಗೊತ್ತು. ಇದು ಇವರು ಎತ್ತರ ಪ್ರಕಾರ ನಿಂತಿದ್ದಾರೆ. ಯಾಕೆ ನಿಂತಿದ್ದಾರೆ ಗೊತ್ತಿಲ್ಲ, ಯಾರು ನಿಲ್ಸಿದ್ದಾರೆ ಅಂತ ಗೊತ್ತಿಲ್ಲ. ಯಾರು ನಿಲ್ಸಿದ್ದು? ಇನ್ನು ಮಂಗಳಾರತಿ ಆಗಿಲ್ಲ, ಕೂತ್ಕೊಳ್ಳಿ.
ಎಂತ ಯಾರು ಯಾರು ಕುಣಿತ ಭಜನೆ ಕೇಳದಮ್ಮ ನೀನೆ ಬಂತಿ ಮಾಡಿ ಪ್ರಾಣದಮ್ಮ ಅದಿಲ್ಲ ಆರತಿ ಮಾಡ್ತಾರೆ ಕೊಡ್ತಾರೆ ಆಯ್ತಾ ಗೋವಿಂದ ಹರಿ ಗೋವಿಂದ ಓಮೋ ಆಚೆ ನೋಡಿ ನೀವು ಬಾ ಬಾ ಚಿನ್ನಿ ಬಾ ಬಾ ಮುಖ ಮಾಡುದು ನಡೀತಿ ಹೇಗೆ ಕರೀದು ಅದು ಮಾಡುದ ಬಾಯಿ ಅಲ್ಲ ಬಾಯಲ್ಲಿ ಮಾಡ್ಬೇಕಲ್ಲ ಹೇಗೆ ಮಾಡಿಯಪ್ಪ ಬನ್ನಂಗೆ ತೋರಿಸಿ ಹೇಗೆ ಅಪ್ಪ ಹೇಳು ಅಪ್ಪ ಹೇಳು ನನ್ನಪ್ಪ ಅಪ್ಪ ಹೇಳಿದ್ಲು ನನ್ನಪ್ಪ 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 ಬಾ ಬಾ ನನ್ನಪ್ಪ ಹಾ ಪ್ರಸಾದ ಹಾಕು ಚಾರ್ಲಿಗೆ ಪ್ರಸಾದ ಚಾರ್ಲಿಗೆ ಹಾಕು ಇಲ್ಲಿ ಮೇಲೆ ಹಾಕು ನಕ್ಷತ್ರ ನಿನ್ನ ಫ್ರೆಂಡ್ ಬಂದಿದ್ಲು ನಿನ್ನೆ ಹೇಳಿದ್ಲೆ ಹೋಗುವಾಗ ಪ್ರಸಿದ್ಧಿ ಮನೆಗೆ ಹೋಗ್ತಿದ್ದೀನಿ ಅಂತ ಶಾಲೆಯಿಂದ ಮಧ್ಯಾಹ್ನ ಹೊರಟಿದ್ದಾಳೆ ಬಾಯ್ ಟಾಟಮ್ಮ ನಾ ಬರ್ತೇನೆ ಆಯ್ತಾ ಹೊರಟಿಗೆ ಬರ್ಬೇಕಿತ್ತು ಸೀದಾ ಹೌದಾ ಬರ್ತೇನೆ ಅಂತ ಹೇಳಿ ವ್ಲಾಗ್ ನೋಡಿದ್ಯಾ ನೀನು ನಿನ್ನ ಫ್ರೆಂಡ್ ಇದ್ದು ನೋಡಿದ್ಯಾ ಯಾವಾಗ ನೋಡಿದ್ದು ಹೌದಾ ಎಂತ ಹೇಳಿದ್ಲು ನಿನ್ನ ಬಗ್ಗೆ ಆಗಲ್ಲಿ ದೋಪ ಈಗಿಲ್ಲಿ ದೋಪ ಬಂತ ಅಕ್ಕನ ಮನೆ ನಕ್ಕಮ್ಮಂದು ಮನೆ ಅಮ್ಮ ವಸ್ತ್ರಾಂಜನದಲ್ಲಿ ಬಿಸಿ ಬಾ ಇಲ್ಲಿ ಬಾದಮ್ಮ ಕಂದು ನನ್ನ ಮಗಳು ಕಂದಲ್ಲ ಕಾಪಿ ಅಮ್ಮ ಆಗಲ್ಲಿ ಅಜ್ಜಿ ಹತ್ರ ಬಾ ಎಲ್ಲ ವರ್ಷನ ಸಾರಿಯನ್ನೇ ಕೇಳುದು ಮಾರು ಹೌದಾ ನಾವು ಅದು ಅಂದ್ಕೊಂಡಿರ್ಲಿಲ್ಲ ಹಾಗೆ ಹೋಗ್ತದೆ ಅಂತ ಹೇಳಿ ಒಟ್ರಶಿ ಸೇಲ್ ಆಗ್ತಾ ಉಂಟದು ನಾವು ತಂದ ಸ್ಟಾಕ್ ಎಲ್ಲ ಖಾಲಿ ಆಯ್ತು ತಂದ ಸ್ಟಾಕ್ ಎಲ್ಲ ಖಾಲಿ ನಾನೊಂದ್ಸತಿ ನಂಗೆ ಭಯ ಆಗಿತ್ತು ತುಂಬಾ ಸ್ಟಾಕ್ಸ್ ಇತ್ತು ಇದನ್ನು ಹೇಗೆ ಹೋಗ್ಬೋದಾ ಅಂತೇಳಿ ಒಂದ್ ವೀಕ್ ಆಗಿತ್ತು ಯಾರು ಕೇಳಲಿಲ್ಲ ಮಾರೆ ವರ್ಷ ಒಂದೇ ಹಾಕಿದೆ. ಸಲಕ್ಕೆ ವರ್ಷನಿಗೆ ಹೇಗೆ ಹೋಯ್ತಂತಿಲ್ಲ ವರ್ಷನಿಗೆಲ್ಲ ಸಾರಿ ಹಾಕ್ಸೋ ಕ್ರೆಡಿಟ್ ಗೋಸ್ ಟು ವರ್ಷ ಅವಳು ವೇರ್ ಮಾಡಿರೋ ಸ್ಯಾರಿ ಆ ಮೇಕಪ್ ಆಮೇಲೆ ಸಾರಿಗೆ ಕ್ರೆಡಿಟ್ ಇವರಿಗೆಲ್ಲ ಸೇರಬೇಕು ಸೊ ಥ್ಯಾಂಕ್ಸ್ ಎಲ್ರಿಗೂ ಸೊ ಈಗ ಮತ್ತೆ ರೀಸ್ಟಾಕ್ ಮಾಡ್ತಾ ಇದ್ದೀವಿ ಅದೇ ಇದರಲ್ಲಿದ್ದೆ ನಾನು ಯಾಕಂದ್ರೆ ಅಷ್ಟು ಆರ್ಡರ್ ಸಿಗ್ತಾ ಇದೆ ಅದರ ಬಗ್ಗೆ ನಿನ್ನದೇ ಸಾರಿಯನ್ನು ಕೇಳುದು ಎಲ್ಲರೂ ಸತ್ಯ ಸಾಕು ಸುಳ್ಳು
ಸೀರಿಯಸ್ಲಿ ಅಲ್ಲಿ ಔಟ್ ಆಫ್ ಸ್ಟಾಕ್ ಆಗಿದೆ. ಸತ್ಯ ಸತ್ಯ. ಇವಳ ಸಾರಿ ಏನು ಅದೇ ಕಲರ್ ಅದೇ ಸಾರಿ. ನೀವು ಯಾವ್ದು ಹೇಳ್ಬೇಡ, ಅದೇ ರೇಖಾ ನಿಮ್ಮದೇ ಫೋಟೋ ತೆಗೆದು ಕಳಿಸ್ತಿದ್ದಾರೆ. ಒಂದೆಷ್ಟು ಬಂತು ಯಪ್ಪೋ ಎಲ್ಲರ ಈ ಸ್ಟಾಕ್ ಖಾಲಿ ಆಗಿದೆ, ನಾವು ಸ್ಟಾಕ್ ಇಟ್ಟದ್ದು. ಸ್ಟಾಕ್ ಹೋಗುದಿಲ್ಲ ಅಂದ್ರೆ ನನ್ನ ಕರ್ತದ್ದು ಮಾರೆ. ಒಟ್ಟಾಗಿ ಹೋಗಿದೆ ಸ್ಟಾಕ್. ಇವತ್ತಿಗೆ ಎಲ್ಲ ನಿನ್ನೆ ರಾತ್ರಿಯಿಂದ ಫುಲ್ ಗಾಳಿ. ಈಗ ಸಹ ಬರ್ತಾನೆ ಉಂಟು, ಅದನ್ನೇ ಕೇಳ್ತಿದ್ದಾರೆ. ಸೀರಿಯಸ್ಲಿ ನೀನು ಹಾಕಿದ್ಮೇಲೆ ಚಂದ ಚಾಕ್ಲೇಟ್ ಕಲರ್ ನಾನು ಹಾಕಿದ ಮೇಲೆ ಅವನ್ ಕೆಲವು ಹೇಳ್ದಂಗೆ ಅರ್ಥ ಆಗುದಿಲ್ಲ. ಒಮ್ಮೊಮ್ಮೆ ಡಿಮೋಟಿವೇಟ್ ಮಾಡ್ತಾನೆ, ಒಮ್ಮೊಮ್ಮೆ ಮೋಟಿವೇಟ್ ಮಾಡ್ತಾನೆ. ಇದು ಮೋಟಿವೇಟ್ ಮಾಡಿದಲ್ಲ ನೀನು. ಇಲ್ಲ, ಆ ಸಾರಿ ಒಂದು ಬೆಲೆ ಬಂದದ್ದು. ಅಲ್ಲ, ಒಂದು comment ಇತ್ತು. ಒಬ್ರು comment ಹಾಕಿದ್ರು, ನೀವೆಂತ ಇದು ಹಳೆ ಸಾರಿಯನ್ನು ವೇರ್ ಮಾಡುದಂತ. ಈಗ ನೋಡಿದ್ರೆ ಅದೇ ಕೇಳ್ತಿದ್ದಾರೆ. ನಿಮ್ದೆಂತ ಓಲ್ಡ್ ಸಾರಿ ಅಂತ ಹಾಕಿದ್ರು, ಅದಕ್ಕೆ ಇವಳು ಕಮೆಂಟ್ ಹಾಕಿದ್ಲು, ನಿಮ್ಮ ಅಜ್ಜಿಗೆ ಕೊಡಿ ಅಂತ. ನಿಂದು ಬ್ಲೌಸ್ ಡಿಸೈನ್ ನೋಡಿ ತುಂಬಾ ಜನ ಬ್ಲೌಸ್ ಡಿಸೈನ್ ಅವ್ರ ನಂಬರ್ ಕೇಳ್ತಿದ್ದಾರೆ. ಹಾಗೆ ನೀನು ಅಮ್ಮ ನಂಗೆ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಅದಕ್ಕೆ ನಾನು ಫ್ಲರಿಶಿಂಗ್ ಏನದ್ದು ಟ್ಯಾಗ್ ಕೊಟ್ಟು ನಿನ್ನದೇ ಇನ್ಸ್ಟಾಗ್ರಾಮ್ ಪೇಜ್ ಮಾಡಲಿ ಮಾಡಿ. ಬಟ್ ನನ್ನ ಅಮ್ಮ ತಗೊಳ್ದಿಲ್ಲ, ನನ್ನದೇ ತಗೊಳ್ದಿಲ್ಲ, ಅವರು ತಗೊಳ್ತಾರೆ. ಅಲ್ಲ ಪಾಪ ಒಂದು ದಿನದಲ್ಲಿ ಮಾಡಿ ಕೊಟ್ಟಿದ್ದಾರೆ. ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ಫುಲ್ ಡೇ ಏನಾಯ್ತು ಅಂತ ನೀವೇ ನೋಡಿದ್ರಲ್ಲ, ಇದು ನನ್ನ ಡೈಲಿ ರುಟೀನ್ ಆಗಿರುತ್ತೆ. ಹೀಗೇನಾದ್ರೂ ದಿನ ಅಲ್ಲಿಗೆ ಹೋಗುದು ಇಲ್ಲಿಗೆ ಹೋಗುದು, ಇಲ್ಲಾಂದರೆ ವಸ್ತ್ರದಿಂದಲೇ ಬ್ಯುಸಿ. ಈಗ ಅಲ್ಲಿ ಇಲ್ಲಿ ಹೋಗುದು ಎಲ್ಲ ಏನೂ ಇಲ್ಲ, ಎಲ್ಲ ನಿಂತೋಗಿದೆ. ಎಲ್ಲ ಇಡೀ ದಿನ ವಸ್ತ್ರದಿಂದಲೇ ಬ್ಯುಸಿಯಾಗಿ ಹೋಗಿದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಸ್ತ್ರದನ್ನ ಫಾಲೋ ಮಾಡಲಿ ಅಂದರೆ ಫಾಲೋ ಮಾಡಿ. ಸೊ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾ ಇದೆ, ನಿಮಗೆ ಬೇಕಾಗಿರೋದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾಳೆ ಸಂಜೆ 5 ಗಂಟೆ ಸಿಗುವ ತನಕ ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್.